ಮನೇಲಿ ಮಾಡ್ತಿರೋರು ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿಕೊಂಡು ಸರಳ ವ್ಯಾಯಾಮ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಸರಳ ವ್ಯಾಯಾಮಗಳು 5 ನಿಮಿಷ 10 ನಿಮಿಷ ಬೇಕಾದರೂ ಮಾಡ್ಕೊಳ್ಳಿ. ನೆಕ್ ರೊಟೇಷನ್ ಮಾಡಿ, ಶೋಲ್ಡ್ರ್ ಲಿಫ್ಟ್ ಮಾಡ್ಕೋಬೇಡಿ. ಕುತ್ತಿಗೆ ನಿಧಾನ ತಿರುಗಿಸ್ಬೇಡಿ, ಕಣ್ಮುಚ್ಚಬೇಡಿ. ಮನೇಲಿ ಮಾಡ್ತಿರೋ BP ಇರೋರು ನಿಧಾನಕ್ಕೆ ಮಾಡ್ಕೊಳ್ಳಿ. ಅಥವಾ ಫ್ರಂಟ್ ಆ್ಯಂಡ್ ಬ್ಯಾಕ್ ರೈಟು ಲೆಫ್ಟ್ ಮಾಡ್ಕೊಳ್ಳಿ. ಹೈ BP ಇರೋರು ರೊಟೇಷನ್ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಮಾಡ್ತಿರೋರು ಹುಷಾರಾಗಿ ಮಾಡ್ಕೊಳ್ಳಿ. ಎರಡೂ ಕಡೆ ಕಂಪ್ಲೀಟ್ ಮಾಡಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈ ಕೈಗಳನ್ನು ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ. ಕಪ್ ಶೇಪಲ್ಲಿ ಕ್ಲಾಕ್ ವೈಸ್ ಮಾಡಿ. ರಿವರ್ಸ್ ಮಾಡಿ. ರಿಲ್ಯಾಕ್ಸ್. ಕೈಗಳ ಮುಂದೆ ತಗೊಳ್ಳಿ, ಮುಷ್ಟಿ ಕಟ್ಟಿ ಶುರು ಮಾಡಿ. ರೈಟಿಗೆ ಟರ್ನ್ ಮಾಡ್ಕೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್ ಲೆಫ್ಟ್ಗೆ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮಾಡಿ. ಶೋಲ್ಡ್ರ್ ಲೈನಲ್ಲೇ ಇರಲಿ. ಕೈ ಬೆರಳು ಲಾಕ್ ಮಾಡ್ಕೊಂಡು ಮಾಡಿ. ಕೈನೆಲ್ಲ ಬೆರಳನ್ನು ಸೇರಿಸಿ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಮಾಡಿ. ಉಸಿರಾಟದ ಜೊತೆಗೆ ಮಾಡಿ. ಪಾದಗಳನ್ನು ಒತ್ತಿ ಔಟ್ ಎಡ್ಜಸ್ ಹೀಲ್ ಚೆನ್ನಾಗಿ ಪ್ರೆಸ್ ಮಾಡ್ತಾ ನೀ ಸ್ಟ್ರೈಟ್ ಇಟ್ಕೊಂಡು ಮಾಡಿ. ಕೈ ತಲೆ ಹಿಂದಕ್ಕೆ ಇಟ್ಕೊಳ್ಳಿ. ಎಲ್ಬೋ ಸೈಡಿಗೆ ತೊಗೊಳ್ತಾ ಟರ್ನ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ರೈಟ್ ಸೈಡಿಗೆ ಬೆಂಡ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ ಕೈಗಳು. ಮತ್ತು ಮೇಲಕ್ಕೆ ಬನ್ನಿ, ಲೆಫ್ಟಿಗೆ ತೊಗೊಳ್ಳಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸೊಂಟದ ಭಾಗ ಪಕ್ಕಕ್ಕೆ ನೂಕಬೇಕು. ತಳ್ಳಿದಾಗ ಅಲ್ಲಿರೋ ಫ್ಯಾಟ್ ಕರಗಬೇಕು, ಸ್ಟ್ರೆಚ್ ಆಗಬೇಕು ಚೆನ್ನಾಗಿ, ಸೈಡ್ ರಿಪ್ಸ್ ಎಲ್ಲ. ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ. ಕೈಯಿಂದ ತಲೆಯನ್ನು ನೂಕಬೇಡಿ. ರಿಲ್ಯಾಕ್ಸ್. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಮಂಡಿಗಳ ಮೇಲಕ್ಕೆ ತೊಗೊಳ್ಳಿ. ಚೆಸ್ಟ್ ಲೆವೆಲಿಗೆ ಬರಬೇಕು ಮಂಡಿಗಳು. ರಿಲ್ಯಾಕ್ಸ್. ಹಿಪ್ಸ್ ಮೇಲೆ ಇಟ್ಕೊಂಡು ಎಲ್ಬೋಸ್ ಹತ್ತಿರ ತೊಗೊಳ್ಳಿ. ಬ್ರೀದ್ ಇನ್, ಬೆಂಡ್ ಬ್ಯಾಕ್, ಬ್ರೀದ್ ಔಟ್, ಬೆಂಡ್ ಫಾರ್ವರ್ಡ್. ನಿಧಾನ ಹಿಂದಕ್ಕೆ ಹೋಗಿ ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಕಾಲು ನೇರ ಇಟ್ಕೊಂಡು ಹಾಗೆ ಮುಂದಕ್ಕೆ ಬೆಂಡ್ ಮಾಡಿ. ತಲೆ ಒಳಗೆ ತೊಗೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿದಾಗ ತಲೆ ಹಿಂದಕ್ಕೆ ತೊಗೊಂಡೋಗ್ಲು ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಟೈಟ್ ಮಾಡಬೇಡಿ ಕುತ್ತಿಗೆ ಭಾಗ ಮಾಡಿ. ಉಸಿರಾಟದ ಜೊತೆಗೆ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮಾಡಿ. ಈಗ ಅಪ್ಪರ್ ಆರ್ಮ್ ಒಳಗೆ ಟರ್ನ್ ಮಾಡಿ. ಕೈನ ಕಿರು ಬೆಳನ್ನು ಒಳಗೆ ಟರ್ನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಮಾಡಿ ಕೈಗಳು. ಬ್ರೀದ್ ಇನ್, ಬೆಂಡ್ ಬ್ಯಾಕ್, ಬ್ರೀದ್ ಔಟ್, ಬೆಂಡ್ ಫಾರ್ವರ್ಡ್. ಕೈ ಹಿಮ್ಮಡಿ ತಾಗ್ಸಿದ್ಮೇಲೆ ಮುಂದಕ್ಕೆ ಬರಬೇಕು. ಆಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಕಾಲುಗಳು, ಬೆನ್ನಿನ ಭಾಗ ಎಲ್ಲ. ಕೈ ತೈಸ್ ಕಡೆಗೆ ಬಟಕ್ಸ್ ಕಡೆಗೆ ತೊಗೋಬೇಡಿ ಕೆಳಕ್ಕೆ ಹೋದಾಗ. ಹಾಗೆ ಮುಂದೆ ಕೆಳಿತಾ ಮಾಡಿ. ಎರಡನ್ನೂ ಗಮನಿಸ್ಕೊಂಡು ಮಾಡಿ. ಯಾವುದರಲ್ಲಿ ನಿಮಗೆ ಜಾಸ್ತಿ ಲಾಭ ಇದೆ ಅಂತ ಗೊತ್ತಾಗುತ್ತೆ. ಸ್ಟ್ರೆಚಿಂಗ್ ಯಾವುದ್ರಲ್ಲಿ ಸಿಗುತ್ತೆ ಅಂತ. ಫಾರ್ವರ್ಡ್ ಬೆಂಡ್ ಮಾಡಿ. ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ. ನೆಲದ ಕಡೆ ಇಳಿಸ್ತಾ ಬನ್ನಿ. ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನೆಕ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮುಖದ ಕಡೆಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಬಿಡಿ ಮಾಡಿ. ಸೆಂಟ್ರಲ್ ಮಾಡೋರು ಮಾಡಿ. ಕೈಗಳನ್ನು ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ಕೊಂಡು ಪೂರ್ತಿ ಕೂತ್ಕೋಬೇಕು. ಮೇಲಕ್ಕೆ ಬರಬೇಕು. ಮಾಡೋಕ್ಕಾಗದೇ ಇರೋರು ಕಿಟಕಿ ಹತ್ತಿರ ಹುಕ್ ಹತ್ರ ಮಾಡಿ. ಮಂಡಿ ನೋವಿರೋರು ಉತ್ಕಟಾಸನ ಮಾಡುವಾಗ ಹಿಡ್ಕೊಳ್ತಿರಲ್ಲ, ಆ ಕಂಬಿ ಹಿಡ್ಕೊಂಡು ಜಸ್ಟ್ ಕೂತ್ಕೊಳ್ಳೋದು ಎದ್ದೇಳೋದು ಮಾಡಿ. ಕಾಲು ಕ್ರಾಸ್ ಮಾಡಬೇಡಿ. ಮನೇಲಿ ಮಾಡ್ತಿರೋರು ಮಂಡಿ ನೋವಿರೋರಿಗೆ ಹೇಳ್ತಾ ಇರೋದು. ಮಂಡಿಗಳು ಪೂರ್ತಿ ಇಳಿಸ್ಬೇಕು ನೆಲದ ಕಡೆಗೆ ಕೂತ್ಕೊಳ್ಳುವಾಗ. ಕಾಲು ಚೇಂಜ್ ಮಾಡ್ಕೊಂಡು ಮಾಡಿ. ಒಂದು 5-6 ಸಲ ಮಾಡಾದ್ಮೇಲೆ ಕಾಲು ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ಫಾರ್ವರ್ಡ್. ಚೆನ್ನಾಗಿ ರಿಪ್ಸ್ ಭಾಗ ಸ್ಟ್ರೆಚ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇರಬೇಕು. ಮತ್ತು ಮೂಮೆಂಟ್ಸ್ ಚೆನ್ನಾಗಿರುತ್ತೆ ಮಂಡಿಗಳಿಗೆ, ಆ್ಯಂಕಲ್ಗೆ, ಹಿಪ್ಸ್ ಭಾಗಕ್ಕೆ. ಸಾಕು. ಕಂಬಿಗಳು ಹಿಡ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ.
ಕಿಟಕಿ ಹತ್ರ ಗೋಡೆ ಹತ್ರ ಎಲ್ಲಿ ಬೇಕಾದರೂ ಮಾಡಿ ಹುಕ್ ಇಟ್ಕೊಂಡು ಸ್ಟ್ರೆಚ್ ಮಾಡಿ. ಮಾಡುವಾಗ ಚೆನ್ನಾಗಿ ಉಸಿರಾಟದ ಕಡೆ ಗಮನ ಇರಬೇಕು. ಕಂಬಿಗಳು ಟೈಟಾಗಿ ಹಿಡ್ಕೋಬೇಡಿ, ಹುಕ್ ಥರ ಹಿಡ್ಕೋಬೇಕು. ಸ್ಲೋಲಿ ಕಮ್ ಅಪ್. ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಸೂರ್ಯ ನಮಸ್ಕಾರ. ನಮಸ್ಕಾರ ಸ್ಥಿತಿ. ಸೂರ್ಯ ಭಗವಾನನ ಮನಸ್ಸಿನಲ್ಲೇ ಒಂದು ಸಲ ಧ್ಯಾನಿಸ್ಕೊಳ್ಳಿ. ಕಣ್ಮುಚ್ಚಿ, ಮುಖ ಶಾಂತವಾಗಿರಲಿ. ಹಸ್ತಗಳನ್ನು ಸ್ಟರ್ನಮ್ ಹತ್ರ ಜೋಡಿಸಿ ಎದೆ ಮಧ್ಯದಲ್ಲಿ ಇಟ್ಕೋಬೇಕಾಗ ಎದೆ ಭಾಗ ವಿಶಾಲವಾಗುತ್ತೆ. ಉಸಿರು ಜಾಸ್ತಿ ತೊಗೊಳ್ಳೋಷ್ಟು ವಿಶಾಲವಾಗಬೇಕು. ರಿಬ್ಸ್ ಭಾಗ, ಚೆಸ್ಟ್ ಭಾಗ ಎಲ್ಲನ. ಕೈ ಮೇಲಕ್ಕೆ ತೊಗೊಂಡಾಗ ಎದೆ ಭಾಗ ಕುಗ್ಗುತ್ತೆ. ಅದರಿಂದ ಹಸ್ತದ ಭಾಗ ಕರೆಕ್ಟಾಗಿ ಮಧ್ಯಕ್ಕೆ ಜೋಡಿಸ್ಕೋಬೇಕು. ಓಂ ಹಿರಣ್ಮಯೇನ ಪಾತ್ರೇಣ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. 1. ಹಸ್ತಗಳನ್ನು ಜೋಡಿಸಿ ಕೈ ಹಿಂದಕ್ಕೆ ತೊಳಿ, ತಲೆ ಹಿಂದಕ್ಕೆ. 2, 3. ರೈಟ್ ಲೆಗ್ ಬ್ಯಾಕ್. ಹಸ್ತಗಳನ್ನು ಒತ್ತಿಬಿಟ್ಟು ಸ್ಟರ್ನಮ್ ಭಾಗ ಲಿಫ್ಟ್ ಮಾಡಿ. 4, 5. ಹಣೆ ಎದೆ ಮಂಡಿ ತಾಕಲಿ, ಹೊಟ್ಟೆ ಭಾಗ ತಾಕಬಾರ್ದು. 6, 7, 8, 9. ತಲೆ ಒಳಕ್ಕಿರಬೇಕು. 10. ಓಂ ರವಯೇ ನಮಃ. 1, 2, 3, 4, 5, 6, 7, 8, 9, 10. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ಭಾನವೇ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ. ಕೈ ಬೆಳೆಸಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ. ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಕಾಲು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಫೀಟ್ ಅಪಾಟ್ ಇಟ್ಕೊಳ್ಳಿ, ಕೈಗಳನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ, ಕಣ್ಮುಚ್ಚಿ, ಮುಖ ಶಾಂತವಾಗಿರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ.
ಮನೇಲಿ ಮಾಡ್ತಿರೋರು ಇನ್ನೂ 2 ಬೇಕಾದರೂ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಕೈನ ಎಲ್ಲ ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಎಳ್ಕೊಬೇಕು. ಕೈ ಸ್ವಲ್ಪ ಹಿಂದಕ್ಕೆ, ತಲೆ ಹಿಂದಕ್ಕೆ, ಪಾದಗಳನ್ನು ಒತ್ತಿ ಸಮಸ್ಥಿತಿ ಕರೆಕ್ಟಾಗಿ ಮಾಡಿ. ಅವಾಗ ಎಲ್ಲ ಆಸನಗಳು ಈಸಿ ಆಗುತ್ತೆ. ನಿಧಾನ ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ. ಪಾದದ ಪಕ್ಕದಲ್ಲಿಡಿ ಕೈಗಳು. ಹಸ್ತಗಳನ್ನು ಪಾದದ ಪಕ್ಕದಲ್ಲಿ ಇಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಮುಂದಕ್ಕೆ ವೆಯ್ಟ್ ತೊಗೊಳ್ಳಿ. ಪಾದದ ಬೆಳ ಮೇಲೆ, ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ, ಆಗ ಈಸಿ ಆಗುತ್ತೆ. ಈಗ ಬಲಗಾಲನ್ನು ಹಿಂದಕ್ಕೆ ತೊಗೊಳ್ಳಿ ಎಲ್ಲರೂ. ರೈಟ್ ಲೆಗ್ ಹಿಂದಕ್ಕೆ ತೊಗೊಳ್ಳಿ. ಹಸ್ತಗಳನ್ನಿಡಿ. ಈಗ ನಿಧಾನ ಹಸ್ತಗಳು ನೆಲದಿಂದ ಮೇಲಕ್ಕೆ ಬರಲಿ. ಅಂದರೆ ಶೋಲ್ಡ್ರ್ ಲೈನಲ್ಲಿ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ಯಾಕ್ ಲೆಗ್ ನಿಮ್ಗೆ ಎಷ್ಟು ಬೇಕಾದರೂ ಸ್ಟ್ರೆಚ್ ಮಾಡಿ. ಮುಂದಿನ ಪಾದ, ಆ್ಯಂಕಲ್ ಮತ್ತು ನೀ ಒಂದೇ ಲೈನಲ್ಲಿರಬೇಕು. ಬ್ಯಾಕ್ ಲೆಗ್ ಇನ್ನೂ ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ಮೇಲೆ ನಿಂತ್ಕೋಬೇಡಿ. ಬ್ಲ್ಯಾಂಕೆಟ್ಗಳು ಬೇಕಾದ್ರೆ ಹಾಕ್ಕೊಳ್ಳಿ. ಮಂಡಿ ಕೆಳಗಡೆ ನೋವು ಬರ್ತಿದೆ ಅನಿಸಿದ್ರೆ ಫೋಲ್ಡ್ ಮಾಡಿ. ಅದ್ರಾಗ ಸ್ಟ್ರೆಚಿಂಗ್ ಕರೆಕ್ಟಾಗಿರಲಿ. ಇದೆಲ್ಲ ಮಾಡೋದ್ರಿಂದ ಮುಂದೆ ಆಸನಗಳು ಈಸಿ ಆಗುತ್ತೆ. ಅಂದರೆ ಧನುರಾಸನ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಬೇರೆ ಬೇರೆ ಆಸನಗಳು ಅಂದರೆ ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ. ಕಾಲುಗಳು ಸ್ಟ್ರೆಚ್ ಮಾಡಬೇಕೆಲ್ಲರೂ ಹಿಂದಿಂದು. ಬಟಕ್ಸ್ ಡ್ರಾಪ್ ಮಾಡ್ತಾಯಿರಿ. ಕೈಗಳನ್ನು ನೆಲದ ಕಡೆಗೆ ಎಳಿತಾ ಇರಿ. ಸ್ಲೋಲಿ ಕಮ್ ಅಪ್. ರೈಟ್ ಲೆಗ್ ಫಾರ್ವರ್ಡ್, ಲೆಫ್ಟ್ ಲೆಗ್ ಬ್ಯಾಕ್. ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಮುಂದಿನ ಆ್ಯಂಕಲ್ ನೀ ಒಂದು ಲೈನಲ್ಲಿ, ಕಾಲಿನ ಮಡಿಕಟ್ಟು ಮಂಡಿ ಒಂದು ಲೈನಲ್ಲಿ. ಹಿಂದಿನ ಕಾಲು ಸ್ಟ್ರೆಚ್ ಮಾಡ್ಕೊಳ್ಳಿ ಎಲ್ಲರೂ. ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡಿ. ತೈ ಸ್ಟ್ರೆಚ್ ಆಗೋದನ್ನು ಫೀಲ್ ಮಾಡ್ತಾಯಿರಿ. ಕೈಗಳನ್ನು ಈಗ ನೆಲದ ಕಡೆಗೆ ಹಿಂಗೆ ಎಳ್ಕೊಳ್ಳಿ. ತಲೆ ಎತ್ತಿ ಸ್ವಲ್ಪ. ಬೆನ್ನಿನ ಭಾಗ ಹಿಗ್ಸಿ ಎಲ್ಲರೂ. ಡೀಪ್ ಇನ್ ಎಕ್ಸೇಲ್ ಮಾಡಿ. ತೈ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಇರಿ. ಹಿಂದಿನ ಪಾದದ ಬೆರಳು ಹಿಂದಕ್ಕಿರಲಿ. ಪೆಲ್ವಿಕ್ ಪಾಯಿಂಟ್ ಓಪನ್ ಆಗುತ್ತೆ ಚೆನ್ನಾಗಿ. ತೈ ಸ್ಟ್ರೆಚ್ ಆಗುತ್ತೆ. ಫ್ರಂಟಲ್ ತೈಸ್, ಲೋವರ್ ಅಬ್ಡಮನ್ ಭಾಗ ಗಮನಿಸ್ಕೊಂಡು ಮಾಡಿ. ಕಮ್ ಬ್ಯಾಕ್. ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ. ಸೆಕೆಂಡ್ ಸ್ಟೆಪ್ ಮಾಡಿ. ರೈಟ್ ಲೆಗ್ ಮುಂದಕ್ಕೆ ತೊಗೊಳ್ಳಿ. ಸೆಕೆಂಡ್ ರೌಂಡ್. ಈಗ ಕೈಗಳನ್ನು ಮಂಡಿ ಮೇಲೆ ಒತ್ತಿಬಿಟ್ಟು ಮಾಡಬೇಕು. ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಹಸ್ತಗಳನ್ನು ಮಂಡಿ ಮೇಲೆ ಒತ್ತಿ ಕೈ ನೇರ ಮಾಡಿ. ಅಪ್ಪರ್ ಬಾಡಿ ಹಿಂದಕ್ಕೆ ತೊಗೊಳ್ಳಿ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಬೇಕು. ತೈ ಕಾಫ್ ಮಸಲ್ಸ್ ಕಡೆಗೆ ಬರಬೇಕು. ಆ ರೀತಿ ಕೈ ನೇರ ಮಾಡ್ತಾ ಮಾಡ್ತಾ ತಲೆ ಹಿಂದಕ್ಕೆ ತೊಗೊಳ್ಳಿ. ಬ್ಯಾಕ್ ಬೆಂಡಿಂಗ್ ಮಾಡ್ತಿರಲ್ಲ ಆ ರೀತಿ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಐಬಾಲ್ ಸ್ಟ್ರೈಟ್ ಇರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಮಂಡಿ ಮೇಲೆ ನಿಂತ್ಕೋಬೇಡಿ. ಸ್ಲೋಲಿ ಕಮ್ ಬ್ಯಾಕ್. ಕಾಲು ಚೇಂಜ್ ಮಾಡ್ಕೊಳ್ಳಿ. ಹಸ್ತಗಳನ್ನು ಮಂಡಿ ಮೇಲೆ ಒತ್ತಿ. ಮಂಡಿ ಮೇಲೆ ಒತ್ತಿಬಿಟ್ಟು ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಹಿಂದಿನ ಕಾಲು ಎಷ್ಟು ನೇರ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಎರಡೂ ಕಾಲುಗಳು. ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಇರ್ತೀರ. ಮತ್ತು ರೈಟ್ ಲೆಗ್ ಹಿಂದಕ್ಕೆ ತೊಗೊಂಡಿರೋದ್ರಿಂದ ಆ ಭಾಗ ಪೂರ್ತಿ ಸ್ಟ್ರೆಚ್ ಆಗುತ್ತೆ. ಗಮನಿಸ್ತಾ ಇರಿ. ಬ್ಯಾಕ್ ಲೆಗ್ ಸ್ಟ್ರೆಚ್ ಆಗಬೇಕು ಎಲ್ರದ್ದು. ಕೈ ನೇರ. ಚೆನ್ನಾಗಿ ಬ್ರೀದ್ ಮಾಡಿ. ಶೋಲ್ಡ್ರ್ ಡ್ರಾಪ್ ಮಾಡ್ತಾ ಕೈ ಸ್ಟ್ರೈಟ್ ಮಾಡಬೇಕು. ಶೋಲ್ಡ್ರ್ ಲಿಫ್ಟ್ ಮಾಡಬೇಡಿ. ಸ್ಲೋಲಿ ಕಮ್ ಬ್ಯಾಕ್. ಫಾರ್ವರ್ಡ್ ಬೆಂಡ್ ಮಾಡಿ. ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಟೋಸ್ ಜಾಯಿನ್ ಆಗಲಿ. ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ. ಧನುರಾಸನ ಮಾಡಿ. ಆಸನ. ಪಾದ ಹಿಡ್ಕೊಳ್ಳಿ. ಪಾದ ಹಿಡ್ಕೊಂಡು ತೈಸ್ ಲಿಫ್ಟ್ ಮಾಡ್ಕೊಳ್ಳಿ. ಈಗ ಇಷ್ಟೊತ್ತು ಮಾಡಿರೋದ್ರಿಂದ ಆಸನಗಳು ಇದಕ್ಕೆ ಮುಂಚೆ ಮಾಡಿದ್ರಲ್ಲ, ಅದರಿಂದ ತೈಸ್ ಭಾಗ ಎಲ್ಲ ಫ್ರೀ ಆಗಿರುತ್ತೆ ನೋಡಿ. ಪೆಲ್ವಿಕ್ ಭಾಗ ಎಲ್ಲ ಚೆನ್ನಾಗಿ ಲಿಫ್ಟ್ ಮಾಡ್ಬೋದು. ಯಾರಿಗೆ ಮಾಡೋಕ್ಕಾಗಲ್ಲ ಅವರು ಭುಜಂಗಾಸನ ಮಾಡ್ಕೊಳ್ಳಿ ಮನೇಲಿ ಮಾಡೋರು. ಧನುರಾಸನ ಆಗದೇ ಇದ್ದರೆ ಪಾದಗಳನ್ನು ಎಳ್ಕೋಬೇಕು ಸೀಲಿಂಗ್ ಕಡೆಗೆ. ಆ್ಯಂಕಲ್ ಹಿಡ್ಕೋಬೇಡಿ. ಸ್ವಲ್ಪ ಪಾದದ ಕಡೆಗೆ ತೊಗೊಳ್ಳಿ. ಈಸಿ ಆಗುತ್ತೆ. ಮೊದಲು ತೈಸ್ ಲಿಫ್ಟ್ ಮಾಡಿ, ಆಮೇಲೆ ನಂತರ ಅಪ್ಪರ್ ಬಾಡಿ ಲಿಫ್ಟ್ ಮಾಡ್ಕೋಬೇಕು. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಮಾಡಿ. ಅಪ್ಪರ್ ಬಾಡಿ ಮೊದಲೇ ಲಿಫ್ಟ್ ಮಾಡಬೇಡಿ.
ತೈ ಸೆಳ್ಕೊಳ್ಳಿ ಚೆನ್ನಾಗಿ. ತೈ ಸೆಳ್ಕೊಂಡಾದಮೇಲೆ ತೊಡೆ ಭಾಗ ಪೂರ್ತಿ ಲಿಫ್ಟ್ ಮಾಡ್ಕೊಳ್ಳಿ. ನಂತರ ಅಪ್ಪರ್ ಬಾಡಿ ಲಿಫ್ಟ್ ಮಾಡ್ಕೊಳ್ಳಿ. ತಲೆ ಎತ್ತಿ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ. ಬ್ರೀದಿಂಗ್ ಕಡೆ ಗಮನ ಕೊಡಿ. ಇದು ಮಾಡೋದ್ರಿಂದ ಫ್ಯಾಟ್ ಕರಗುತ್ತೆ ಚೆನ್ನಾಗಿ. ಮತ್ತು ಬೆನ್ನಿನ ಭಾಗಕ್ಕೂ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಬೆನ್ನಿನ ಭಾಗ, ತೈಸ್ ಭಾಗದಲ್ಲಿರೋ ಹೆಚ್ಚು ಫ್ಯಾಟು, ಹೊಟ್ಟೆ ಭಾಗದಲ್ಲಿರೋದು, ಮತ್ತು ರಿಪ್ಸ್ ಭಾಗ, ಕೈಗಳು ಎಳಿತಾರೆ ಅಪ್ಪರ್ ಆರ್ಮ್ ಭಾಗ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಪಾದದ ಹಿಮ್ಮಡಿ ಒಳಕ್ಕೆ ಬರಬೇಕು, ಪಾದದ ಬೆಳೆಲ್ಲ ಹೊರಕ್ಕಿರಬೇಕು. ಮಕರಾಸನ. ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಈ ಥರ ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಸೊಂಟ ನೋವು, ಬೆನ್ನು ಇದ್ದಾಗಲೂ ಈ ಥರ ಮಲ್ಕೋಬೋದು ಮನೆಯಲ್ಲಿ. ಲಂಬರ್ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನ ಮೇಲೆ ಮಲ್ಕೊಂಡು ಸುಪ್ತ ತಾಡಾಸನ. ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಸುಪ್ತ ತಾಡಾಸನ ಮಾಡೋದ್ರಿಂದಲೂ ನಮ್ಮ ಬಾಡಿ ಅಲೈನ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ನಿಂತ್ಕೊಂಡಾಗ ಸಮಸ್ಥಿತಿನಲ್ಲಿ ತಾಡಾಸನ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ವೆಯ್ಟು. ಬೆನ್ನ ಮೇಲೆ ಮಲ್ಕೊಂಡು ಚೆನ್ನಾಗಿ ಸ್ಟ್ರೆಚ್ ಮಾಡೋದ್ರಿಂದ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಕಾಲುಗಳು ಸ್ಟ್ರೆಚ್ ಮಾಡಿ ಟೋಸ್ ನಿಮ್ಮ ಕಡೆಗೆ. ಇದು ಒಂದು ಆಸನ ಕರೆಕ್ಟಾಗಿ ಮಾಡಬೇಕಷ್ಟೆ. ಪಾದದ ಬೆರಳು ನಿಮ್ಮ ಕಡೆಗೆ, ಪಾದದ ಹೊರ ಅಂಚು ನಿಮ್ಮ ಕಡೆಗೆ, ಇನ್ನರ್ ಎಡ್ಜಸ್ ಪಾದದ ಒಳ ಅಂಚು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಆಗ ಇನ್ನರ್ ಥೈ ಮಸಲ್ಸ್, ಕಾಫ್ ಮಸಲ್ಸ್, ನೀ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಕೈ ಎಳಿತಾ ಇರೋದ್ರಿಂದ ರಿಪ್ಸ್ ಭಾಗದಲ್ಲಿರೋ ಫ್ಯಾಟು ಕರಗುತ್ತೆ. ಅಪ್ಪರ್ ಆರ್ಮ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರೋದ್ರಿಂದ ಅಲ್ಲಿ ಕೆಲವ್ರಿಗೆ ಕೈ ರಟ್ಟೆ ದಪ್ಪ ಇರುತ್ತಲ್ಲ ಅದೆಲ್ಲ ಕರಗುತ್ತೆ. ಬದ್ಧ ಕೋನಾಸನದಲ್ಲಿ ಇಟ್ಕೊಳ್ಳಿ. ಕಾಲುಗಳು ಮಂಡಿಗಳ ನೆಲದ ಕಡೆಗೆ ಇಳಿಸಿ. ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಸ್ವಲ್ಪ ಈ ಥರ ಇಟ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ ಬೆನ್ನಿನ ಭಾಗ, ಲೋವರ್ ಬ್ಯಾಕ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಕಾಲುಗಳು ನೇರ ಮಾಡ್ಕೊಳ್ಳಿ. ಈಗ ಎರಡೂ ಕಾಲು ಫೋಲ್ಡ್ ಮಾಡಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ತಾ ಕಾಲು ಕೆಳಗಿಳಿಸಿ. ಬ್ರೀದ್ ಇನ್ ಫೋಲ್ಡ್ ಮಾಡಿ, ಬ್ರೀದ್ ಔಟ್ ಸ್ಟ್ರೆಚ್ ಮಾಡಿ. ನಿಧಾನಕ್ಕೆ ಇಳಿಸಿ ಪಾದದ ಬೆರಳು ನಿಮ್ಮ ಕಡೆಗೆ. ಬ್ರೀದ್ ಇನ್ ಫೋಲ್ಡ್ ಮಾಡಿ, ಉಸಿರು ತೊಗೊಳ್ತಾ ಫೋಲ್ಡ್ ಮಾಡಿ, ಉಸಿರು ಬಿಡ್ತಾ ಕಾಲು ಕೆಳಗಿಳಿಸಿ. ನಿಧಾನಕ್ಕೆ ಇಳಿಸಿ. ಮಂಡಿಗಳು ಎದೆ ಕಡೆಗೆ ತೊಗೋಬೇಕು. ಆಗ ಹೊಟ್ಟೆ ಭಾಗದಲ್ಲಿರೋ ಫ್ಯಾಟು ಕರಗಬೇಕು. ಕಾಲು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಇಳಿಸಿ. ಮತ್ತು ಮಂಡಿ ಮಡಿಸಿದಾಗ ಬೆನ್ನಿನ ಭಾಗನೂ ಲೋವರ್ ಬ್ಯಾಕ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪವನ ಮುಕ್ತಾಸನ ಮಾಡಿ. ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ತಲೆ ಎತ್ತಬೇಡಿ, ಚಿನ್ನ ಒಳಕ್ಕಿರಲಿ. ತಲೆ ಎತ್ತು ಮಾಡೋದ್ರಿಂದ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಅಷ್ಟೇನೆ. ಅದರಿಂದ ಇನ್ನೂ ಡ್ಯಾಮೇಜ್ ಮಾಡ್ಕೊಳ್ತೀರ. ತಲೆ ಎತ್ತಬಾರ್ದು ಇದರಲ್ಲಿ, ಪವನ ಮುಕ್ತಾಸನದಲ್ಲಿ. ಇದು ಲೋವರ್ ಬ್ಯಾಕು ಮತ್ತು ಅಬ್ಡಮನ್ಗೆ ಸಂಬಂಧಪಟ್ಟಿದ್ದು. ಕುತ್ತಿಗೆಗಳು ಸ್ಟ್ರೆಚ್ ಮಾಡಿ ಮಾಡಿ ಕುತ್ತಿಗೆ ನೋವು ಶುರುವಾಗಿದೆ ತುಂಬ ಜನಕ್ಕೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಲೋವರ್ ಅಬ್ಡಮನ್ ಭಾಗ ಚೆನ್ನಾಗಿ ಅಂದರೆ ಒಳಗೆ ಮಂಡಿ ಒತ್ತಿದಾಗ ಆ ಭಾಗಕ್ಕೂ ಮಸಾಜ್ ಆಗಬೇಕು ಲೋವರ್ ಬ್ಯಾಕಿಗೆ. ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಳ್ಳಿ. ಮಂಡಿ ನೋವಿಲ್ಲದೆ ಇರೋರು ಮಂಡಿ ಮೇಲೆ ಕೈ ಇಟ್ಕೊಂಡು ಎಳ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಎದೆ ಮೇಲೆ ಎಳ್ಕೊಬೇಡಿ. ಮಂಡಿಗಳು ಆರಂ ಪಿಟ್ ಕಡೆಗೆ ತೊಗೊಳ್ಳಿ. ರೈಟ್ ಲೆಗ್ ಸ್ಟ್ರೈಟ್ ಇರಲಿ. ಕಾಲು ನೇರ ಮಾಡ್ಕೊಳ್ಳಿ. ಎರಡೂ ಕಾಲುಗಳನ್ನು ಮಡಿಸಿ. ಈಗ ಎರಡೂ ಮಂಡಿಗಳನ್ನು ಮಡಿಸಿ. ಇಲ್ಲೂ ಅಷ್ಟೇ ಬ್ರೀದಿಂಗ್ ಕಷ್ಟ ಆದರೆ ಕಾಲು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಬಿಡಿಸಿಟ್ಕೊಳ್ಳಿ. ಇಲ್ಲ ಅಂತಂದರೆ ಕೈ ಬೆರಳು ಲಾಕ್ ಮಾಡಿಕೊಂಡು ನಿಮ್ಮ ಚೆಸ್ಟ್ ಕಡೆಗೆ ಮಂಡಿಗಳನ್ನು ಎಳ್ಕೊಳ್ಳಿ. ಇದು ಮಾಡೋಗ್ಲೂ ಬೆನ್ನಿನ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಲೋವರ್ ಬ್ಯಾಕ್ ಯಾರ್ಯಾರು ಬೆನ್ನು ಸೊಂಟ ನೋವಿದೆ ಈ ಥರ ಸ್ವಲ್ಪ ಹೊತ್ತು ಇಟ್ಕೊಂಡು ಮಲ್ಕೊಂಡ್ರೆ ಆಯಿತು, ಬೇಗ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಹೊಟ್ಟೆ ಭಾಗದಲ್ಲಿರೋ ಫ್ಯಾಟ್ ಕರಗುತ್ತೆ. ಅಲ್ಲಿ ಮಸಾಜ್ ಆಗುತ್ತೆ ಚೆನ್ನಾಗಿ. ಇನ್ನರ್ ಆರ್ಗನ್ಸ್ ಏನಿದೆ ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ ಇದು ಮಾಡೋದ್ರಿಂದ. ಈಗ ಆದರೆ ಅಪ್ ಆ್ಯಂಡ್ ಡೌನ್ ಮಾಡಿ. ಬ್ರೀದ್ ಇನ್ ಕಮ್ ಅಪ್ ಒಂದು 3 ಸಲ ಮಾಡಿ. ಬ್ರೀದ್ ಔಟ್ ಹಿಂದಕ್ಕೆ.
ಯಾರಿಗಾಗಲ್ಲ ಅವ್ರು ರೈಟ್ ಟು ಲೆಫ್ಟ್ ಟರ್ನ್ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಇದು ಮಾಡಲೇಬೇಕು ಅಂತಿಲ್ಲ. ತುಂಬ ಬೆನ್ನೋವಿರೋರು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ. ರಿಲ್ಯಾಕ್ಸ್. ಎರಡೂ ಕಾಲು ನೇರ ಇಟ್ಕೊಂಡು ರೈಟಿಗೆ ಟ್ವಿಸ್ಟ್ ಮಾಡಿ. ಯಾವುದೇ ಬ್ಯಾಕ್ ಬೆಂಡಿಂಗ್ ಆಸನ ಯಾವುದೇ ಮಾಡಿದ್ರು ಲಾಸ್ಟಲ್ಲಿ ಟ್ವಿಸ್ಟಿಂಗ್ ಫಾರ್ವರ್ಡ್ ಬೆಂಡಿಂಗ್ ಇರಬೇಕು ಮನೇಲಿ ಮಾಡ್ತಿರೋರು. ಚೇಂಜ್ ಮಾಡ್ಕೊಳ್ಳಿ, ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಕಾಲು ನೇರ ಇಟ್ಕೋಬೇಕು, ಒಂದೇ ಲೈನಲ್ಲಿ ಇರಬೇಕು ಎರಡೂ ಪಾದ. ಹಿಂದೆ ಮುಂದೆ ಹೋಗಬಾರ್ದು ನೀವು ಟರ್ನ್ ಮಾಡುವಾಗ. ಕುತ್ತಿಗೆ ತಿರುಗಿಸಿ, ಕಮ್ ಬ್ಯಾಕ್. ಎರಡೂ ಕೈಗಳ ಮೇಲಕ್ಕೆ ತೊಗೊಳ್ಳಿ, ಅಪ್ಪರ ಮೊಳಕ್ಕೆ ಟರ್ನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿ. ತಲೆ ಎತ್ತಿ ಸ್ವಲ್ಪ ಬೆನ್ನೇರ ಮಾಡ್ಕೊಳ್ಳಿ, ಕೈ ಹಿಂದಕ್ಕೆ ತೊಗೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಫಾರ್ವರ್ಡ್ ಬೆಂಡ್ ಮಾಡಿ. ಪಶ್ಚಿಮೋತ್ಥಾನಾಸನ. ಪಾದದ ಹೊರಂಚನ್ನು ಇಟ್ಕೊಳ್ಳಿ. ಕಷ್ಟ ಆದರೆ ಆ್ಯಂಕಲ್ ಭಾಗ ಇಟ್ಕೊಳ್ಳಿ. ಕಾಲಿನ ಮಣಿಕಟ್ಟು ಅಥವಾ ಕಾಫ್ ಮಸಲ್ಸ್ ಬೇಕಾದ್ರೆ ಇಟ್ಕೊಳ್ಳಿ. ಅಂದರೆ ಹೆವಿ ಥೈಸ್ ಬಟಕ್ಸ್ ಜಾಸ್ತಿ ಇದ್ದರೆ ಫಾರ್ವರ್ಡ್ ಬೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎಲ್ರಿಗೂ ಪಾದ ಹಿಡ್ಕೊಳಕ್ಕಾಗಲ್ಲ. ಪಾದ ಹಿಡ್ಕೊಳಕ್ಕಾಗದಿದ್ರೆ ಕಾಲಿನ ಮಣಿಕಟ್ಟನ್ನು ಹಿಡ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಲಂಬರ್ ಸ್ಟ್ರೆಚ್ ಆಗಲಿ ಚೆನ್ನಾಗಿ. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ. ಎಡ ಹಸ್ತವನ್ನು ಬಲಮಂಡಿ ಮೇಲೆ ಒತ್ತಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ನೇರ ಮಾಡಿ ತಿರ್ಗಿಸ್ಕೊಳ್ಳಿ. ಚೇಂಜ್ ಮಾಡಿ, ಲೆಫ್ಟಿಗೆ ಟರ್ನ್ ಮಾಡಿ. ಮಂಡಿ ಮೇಲೆ ಕೆಳ್ಕೋಬೇಡಿ. ಹಸ್ತದಿಂದ ಮಂಡಿಯನ್ನು ನೆಲದ ಕಡೆಗೆ ಒತ್ತಬೇಕು. ಬೆನ್ನೇರ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಕಮ್ ಬ್ಯಾಕ್, ಬೆಂಡ್ ಫಾರ್ವರ್ಡ್. ಲಾಸ್ಟಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ ಈ ಥರ. ಆಚೆಯಿಂದ ಬಂದ ತಕ್ಷಣ ಏನಾರ ಟಯರ್ಡ್ನೆಸ್ ಅನಿಸಿದರೆ ಈ ಥರ ಫಾರ್ವರ್ಡ್ ಬೆಂಡ್ ಮಾಡಿದ್ರು ರಿಲ್ಯಾಕ್ಸ್ ಆಗುತ್ತೆ ಬೇಗ. ಮಂಡಿ ನೋವಿರೋ ಕಾಲು ಅಗಲ ಇಟ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು ಮನೇಲಿ ಮಾಡ್ತಾ ಇರೋರು. ಎಲ್ಲ ಆಸನಗಳಾದಮೇಲೆ ಈ ಥರ ರಿಲ್ಯಾಕ್ಸ್ ಮಾಡಿಕೊಂಡು ಕಪಾಲಭಾತಿ ಭಸ್ತ್ರಿಕೆಲ್ಲ ಮಾಡ್ಕೋಬೇಕು. ನಿಧಾನ ಮೇಲಕ್ಕೆ ಬನ್ನಿ. ಬ್ಲ್ಯಾಂಕೆಟು ದಿಂಬುಗಳು ತೊಗೊಳ್ಳಿ. ಕಪಾಲಭಾತಿ ಶುರು ಮಾಡಿ. ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಲೆಫ್ಟ್ ನಾಸ್ಟ್ರಿಲಿಂದ ಎಕ್ಸಲೇಷನ್. ಕುತ್ತಿಗೆ ನೇರ, ಬೆನ್ನೇರ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಆಗಲಿಲ್ಲ ಅಂದರೆ ಸುಖಾಸನದಲ್ಲಿ ಬ್ಲ್ಯಾಂಕೆಟ್ ಅಥವಾ ದಿಂಬು ಮೇಲೆ ಕೂತ್ಕೊಳ್ಳಿ. ಬ್ಲ್ಯಾಂಕೆಟ್ 4 ಫೋಲ್ಡ್ ಮಾಡಿ ಕೂತ್ಕೋಬೇಕು. ಕಪಾಲಭಾತಿ ಪ್ರಾಣಾಯಾಮ ಯಾವ್ದು ಮಾಡಬೇಕಾದ್ರೂ ಬೆನ್ನಿನ ಭಾಗ ನೇರ ಇರಬೇಕು. ಎಷ್ಟು ನೇರ ಇಟ್ಕೊಳ್ತೀರೋ ಅಷ್ಟು ಈಸಿ ಆಗುತ್ತೆ ಮಾಡೋಕ್ಕೆ, ಎಫೆಕ್ಟಿವ್ ಆಗಿರುತ್ತೆ. ಒಂದು 20 ಕೌಂಟ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಚೇಂಜ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಔಟ್ ಮಾಡಬೇಕು. ಕ್ಲೆನ್ಸ್ ಆಗಬೇಕು ಚೆನ್ನಾಗಿ. ಹೊಟ್ಟೆ ಭಾಗದಲ್ಲಿರೋ ವಿಷವಾಯುನೆಲ್ಲ ಹೊರಕ್ಕೆ ಹಾಕಬೇಕು. ಹೊಟ್ಟೆ ಭಾಗ ಶುದ್ಧಿ ಆಗಬೇಕು ಇದು ಮಾಡೋದ್ರಿಂದ. ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೊಟ್ಟೆ ಭಾಗ, ಮೂಗಿನ ಭಾಗ ಎಲ್ಲ. ರಿಲ್ಯಾಕ್ಸ್ ಮಾಡಿ. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಶುರು ಮಾಡಿ. ಬೆನ್ನೇರ ಮಾಡ್ಕೊಳ್ಳಿ. ಭುಜ ಹಿಂದಕ್ಕೆ, ಶೋಲ್ಡ್ರ್ ಹಿಂದಕ್ಕೆ ತೊಗೊಳ್ಳಿ. ತಲೆ ಹಿಂದಕ್ಕೆ. ಕುತ್ತಿಗೆ ನೇರ ಇರಬೇಕು. ಹೊಟ್ಟೆ ಭಾಗ ಚೆನ್ನಾಗಿ ಒಳಗೆ ಕೆಳ್ಕೋಬೇಕು. ಎಕ್ಸೇಲ್. ಇನ್ಹೇಲ್ ಮಾಡಬೇಡಿ, ಓನ್ಲಿ ಎಕ್ಸಲೇಷನ್. ಶೋಲ್ಡ್ರ್ ಲಿಫ್ಟ್ ಮಾಡಬಾರ್ದು.